ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಊಟಿ ಲೇಕ್ ಕಡೆಗೆ. ತುಂಬಾ ಫೇಮಸ್ ಇದು. ಆಲ್ಮೋಸ್ಟ್ ಎಷ್ಟೊಂದು ಮೂವೀಸಲ್ಲಿ ಈ ಲೇಕ್ನ ತೋರಿಸಿದ್ದಾರೆ. ಸೊ ದಿಸ್ ಈಸ್ ದ ಎಂಟರಿ. ಕೋವಿಡ್ ಇದೆ ಅಂತ ಜನಕ್ಕೇನು ಚಿಂತೆ ಇಲ್ಲ. ಸೊ ಎಲ್ಲರೂ ತುಂಬ ಜನನೇ ಬಂದಿದ್ದಾರೆ ಇಲ್ಲಿಗೆ. ಸೊ ಕೋವಿಡ್ ಇದ್ದಾಗ ಇಷ್ಟು ಅಂದರೆ ವಿತೌಟ್ ಕೋವಿಡ್ ಎಷ್ಟು ಜನ ಇರ್ಬೋದು ಇಲ್ಲಿ ಅಂತ ನನಗೆ ಆ್ಯಕ್ಚುಲಿ ಅನಲೈಸ್ ಮಾಡೋಕ್ಕೆ ಕಷ್ಟ ಆಯಿತು. ಬಟ್ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಸೊ ಬಟ್ ಪಾರ್ಕಿಂಗಿಂದ ಒಂದು ಸ್ವಲ್ಪ ಇದು ಅಲ್ಲಿ ಇಲ್ಲಿ ರೌಂಡ್ ಓಡಿಸ್ತಾರೆ. ಬಿಕಾಸ್ ಬೇಗ ಬಂದರೆ ಖಾಲಿ ಇರುತ್ತೆ. ಬಟ್ ನಾವು ಬರೋ ಅಷ್ಟೊತ್ತಿಗೆ ಅಲ್ಲೇ ಇಟ್ ವಾಸ್ ಆಲ್ಮೋಸ್ಟ್ 12:30 1 o'clock ಹತ್ತಿರ ಆಗ್ತಾಯಿತ್ತು. ಸೊ ಹಾಗಾಗಿ ಆ್ಯಂಡ್ ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ನಮಗೆ ಪಾರ್ಕಿಂಗ್ ಆ್ಯಕ್ಚುಲಿ ಸಿಗ್ತಾ ಇಲ್ಲ. ಸೊ ಈಗ ಹುಡುಕಿಬಿಟ್ಟು ಅದನ್ನು ಪಾರ್ಕ್ ಮಾಡಿ ದೆನ್ ವಿ ಹ್ಯಾವ್ ಟು ಗೋ ಇನ್ಸೈಡ್. ಸೊ ಎಲ್ಲ ಒಂದು ಕಡೆ ಪಾರ್ಕಿಂಗ್ ಸಿಕ್ತು. ಈಗ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಬೇಗ ಬಂದರೆ ಒಳ್ಳೆಯದು, ಯಾಕಂದರೆ ತುಂಬಾ ಕ್ರೌಡ್ ಇರುತ್ತೆ ಆ್ಯಂಡ್ ನೀವು ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಸೊ ನಾವು ಫಸ್ಟ್ ನೋಡಿಬಿಟ್ಟು ಇಷ್ಟು ದೊಡ್ಡ ಲೈನ್ ಇದೆ, ಎಲ್ಲಿ ಸಿಗುತ್ತೆ ನಮಗೆ ಅಂತ ಅಂದ್ಕೊಂಡ್ವಿ. ಬಟ್ ಎನಿವೇಸ್ ಸಮ್ ಹೌ ನಮಗೆ ಸಿಕ್ತು ಎಂಟ್ರಿ ಟಿಕೆಟ್. ಸೊ ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಟು ಗೋ ಇನ್ಸೈಡ್. ಸೊ ಒಂದು ಚಿಕ್ಕ ಟನಲ್ ಥರ ಇದೆ ಇಲ್ಲಿಂದ ಗೇಟಿಂದ, ಐ ಮೀನ್ ಎಂಟ್ರಿಯಿಂದ ಟುವರ್ಡ್ಸ್ ಲೇಕ್. ಸೊ ಇಲ್ಲಿ ಹೋಗುವ ಮೇಲೆ ನಿಮಗೆ ಲೇಕ್ ಕಾಣಿಸುತ್ತೆ. ಸೊ ಇಟ್ ವಿಲ್ ಲೀಡ್ ಟು ಎ ಟನಲ್. ಸೊ ಇಲ್ಲೆಲ್ಲ ಇನ್ಫಾರ್ಮೇಷನ್ಸ್ ಹಾಕಿದ್ದಾರೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ರೀಡ್ ದ ಇನ್ಫಾರ್ಮೇಷನ್ಸ್ ಅಬೌಟ್ ಎವ್ರಿಥಿಂಗ್, ಅಲ್ಲಿ ಏನೇನಿದೆ ಮತ್ತು ಎಲ್ಲಿ ಸುತ್ತಮುತ್ತ ಹೋಗ್ಬೋದು ಅದು ಇದು ಎಲ್ಲ. ಸೊ ಇಲ್ಲಿ ಒಂದು ಗೇಟ್ ಇದೆ. ಸೊ ಯು ಹ್ಯಾವ್ ಟು ಪಾಸ್ ಥ್ರೂ ದಿಸ್. ಇಲ್ಲ ಅಂದರೆ ನಿಮ್ಮ ಹತ್ರ ಟಿಕೆಟ್ ಇಲ್ಲ ಅಂದರೆ ಅದೆಲ್ಲ ಚೆಕಿಂಗ್ ಆಗುತ್ತೆ ಆ್ಯಂಡ್ ಕೋವಿಡ್ ಚೆಕಿಂಗ್ ಆಗುತ್ತೆ. ಅದೆಲ್ಲ ಆದಮೇಲೆ ದೇ ವಿಲ್ ಗಿವ್ ಯು ಎಂಟ್ರಿ ಟು ದಿಸ್. ಸೊ ಇದು ಎಂಟ್ರಿ ಟುವರ್ಡ್ಸ್ ಲೇಕ್. ಸೊ ತುಂಬಾ ಚೆನ್ನಾಗಿದೆ ಇದು. ತುಂಬ ಶಾಪ್ಗಳಿದೆ ಇಲ್ಲಿ. ಐ ಮೀನ್ ಬೋಟಿಂಗ್ ಹೋಗೋಕೆ ಇಷ್ಟ ಇಲ್ಲ ಅಂದರೆ ಬರೀ ಶಾಪಿಂಗೇ ಮಾಡ್ಬೋದು, ಅಷ್ಟು ದೊಡ್ಡದಿದೆ. ಬಟ್ ಇಟ್ ವಾಸ್ ವೆರಿ ವೆರಿ ನೈಸ್. ಅಂದರೆ ಅಲ್ಲೊಂದು ನಿಮಗೆ ಫೀಲ್ ಬರುತ್ತೆ, ಇಟ್ ಈಸ್ ಲೈಕ್ ವಿಸಿಟಿಂಗ್ ಪ್ಲೇಸ್ ಅಥವಾ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತ. ಸೊ ದಿಸ್ ಇಸ್ ದ ಪ್ಲೇಸ್. ಸೊ ಯು ಕ್ಯಾನ್ ಸಿ ಹೆಂಗೆ ಜನ ಕಾಯ್ಕೊಂಡು ಕೂತಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಕಡೆ ಜನ ಜನ ಜನ. ಆ್ಯಕ್ಚುಲಿ ಇಲ್ಲಿ ಬೋಟಿಂಗಿಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಅಂದರೆ ಈಗ ನೀವು 2 ಬೋಟರ್ಸ್ ಅಥವಾ 3 ಸೀಟರ್ಸ್ 5 ಸೀಟರ್ಸ್ ಅಥವಾ ಪೆಡಲ್ ಬೋಟ್, ಈ ಥರ ನಿಮಗೆ ಯಾವ್ದು ಬೇಕೋ ಅದನ್ನು ತೊಗೋಬೇಕು ಟಿಕೆಟ್. ಸೊ ಅದ್ರ ಪ್ರಕಾರ ನಿಮಗೆ ಅಲ್ಲಿ ಟನಲ್ಸ್ ಇದೆ. ಟನಲ್ಸ್ ಒಳಗಡೆ ಹೋದರೆ ನಿಮಗೆ ಎಲ್ಲಿ ಎಲ್ಲ ಹಾಕಿರ್ತಾರೆ ಕೌಂಟರ್ಸ್, ಅದ್ರ ಪ್ರಕಾರ ನೀವು ಹೋಗಬೇಕು. ಸೊ ಯು ಹ್ಯಾವ್ ಟು ವೆಯ್ಟ್. ಯಾಕಂದರೆ ವೆಯ್ಟಿಂಗ್ ಲಿಸ್ಟ್ ತುಂಬಾ ದೊಡ್ಡದಿರುತ್ತೆ. ಇಲ್ಲಿ ತುಂಬ ಜನ ಇದ್ದಾರೆ ಆ್ಯಸ್ ಯು ಕ್ಯಾನ್ ಸಿ. ಸೊ ಯಾರ್ಯಾರ್ದು ಟರ್ನ್ ಆಗ್ತಾ ಹೋಗುತ್ತೆ ಅದ್ರ ಪ್ರಕಾರ ಯು ಹ್ಯಾವ್ ಟು ಗೋ. ಆ್ಯಕ್ಚುಲಿ ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ ಫಸ್ಟ್ ಬಂದಾಗ, ಯಾಕಂದರೆ ನಿಮಗೆ ಸಡನ್ನಾಗಿ ಗೊತ್ತಾಗೋದಿಲ್ಲ. ಸೊ ಐ ಆಮ್ ಟೆಲ್ಲಿಂಗ್ ಯು. ಸೊ ಟನಲಲ್ಲಿ ಒಂದೊಂದು ಕೌಂಟರಿಂದು ಇದನ್ನು ಹಾಕಿರ್ತಾರೆ, ಎಷ್ಟು ಸೀಟರ್ಸ್ ಬೋಟ್ಸಿಗೆ ನಾವು ತೊಗೊಂಡಿದ್ದೀವಿ ಅಂತ. ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಯಾರನ್ನಾದರೂ ಕೇಳಿದರೆ ಇಟ್ ಈಸ್ ಬೆಟರ್. ಸೊ ದಿಸ್ ಈಸ್ ದ ಲೇಕ್.
very 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 famous Ooty lake, as we say. ಸೊ ಇನಿಷಿಯಲಿ ನಮಗೂ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ. ಅದ್ರ ಮೇಲೆ ನೀವು ಸಡನ್ನಾಗಿ ಪ್ಯಾನಿಕ್ ಆಗಿಬಿಡ್ತೀರಾ, ಯಾವ ಕಡೆ ಹೋಗೋದು, ಏನು ಮಾಡೋದು, ಹಂಗೆ ಹಿಂಗೆ ಅಂತೆಲ್ಲ. ಸೊ ಟೇಕ್ ಸಮ್ ಟೈಮ್, ರೀಡ್ ಔಟ್ ದ ಬೋರ್ಡ್ಸ್. ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಯಾರ ಹತ್ರ ಆದರೂ ಕೇಳಿ ಎಲ್ಲಿಗೆ ಹೋಗಬೇಕು ಅಂತ, ಯಾಕಂದರೆ ಇಲ್ಲಿ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್ ಇದೆ, ಬೇರೆ ಬೇರೆ ಬೋಟಿಂಗ್ ಟೈಪ್ಸ್ಗೆ. ಸೊ ಹಾಫ್ ಲೇಕ್ನ ಆ್ಯಕ್ಚುಲಿ ಪಡ್ಲಿಂಗ್ ಬೋಟಿಗೆ ಬಿಟ್ಟಿದ್ದಾರೆ, ಆ್ಯಂಡ್ ಹಾಫ್ ಲೇಕ್ನ ಈ ಥರ ಬೋಟ್ಸಿಗೆ ಬಿಟ್ಟಿದ್ದಾರೆ. ವಿ ಪ್ರಿಫರ್ ಟು ಗೋ ಇನ್ ದಿಸ್ ಬೋಟ್, ಯಾಕಂದರೆ ಪೆಡ್ಲಿಂಗ್ ಮಾಡೋಕ್ಕೆ ತುಂಬ ಟೈಮ್ ಇರಬೇಕು, ಆ್ಯಂಡ್ ಆರಾಮ್ಸೆ ಯು ಹ್ಯಾವ್ ಟು ಕಮ್, ಎಸ್ಪೆಷಲಿ ಕಪಲ್ಸ್ ಆಗಿದ್ದರೆ ಇಟ್ ವಿಲ್ ಬಿ ವೆರಿ ನೈಸ್. ಆ ಥರ ಏನಿಲ್ಲ, ಮಕ್ಳಿಗೂ ಮಾಡ್ಬೋದು, ಬಟ್ ನನ್ನ ಮಗಳು ತುಂಬ ಚಿಕ್ಕವಳಿದ್ದಾಳೆ, ಸೊ ಇಟ್ ವಿಲ್ ಬಿ ವೆರಿ 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 ಟಫ್ ಅವಳ ಜೊತೆ ಕೂತ್ಕೊಂಡು. ಆಮೇಲೆ ನಾವು 5 ಮೆಂಬರ್ಸ್ ಇದ್ವಿ, ಅಟ್ಲೀಸ್ಟ್ 6 ಇರಬೇಕು, ಇಲ್ಲ 2 ಇರಬೇಕು, ದೇರ್ ಶುಡ್ ಬಿ 1 ಪೇರ್. ಸೊ ವಿ ಥಾಟ್ ಲೈಕ್ ವಿಲ್ ಗೋ ಇನ್ ದಿಸ್ ಬೋಟ್ rather than that. ಸೊ ಆ್ಯಕ್ಚುಲಿ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಪೆಡ್ಲಿಂಗ್ ಬೋಟಲ್ಲಿ ಹೋಗ್ಬೇಕಂತ, ಬಟ್ ಆ್ಯಸ್ ಐ ಸೆಡ್ ತುಂಬ ಕಮ್ಮಿ ಟೈಮ್ ಇತ್ತು ನಮ್ಮ ಹತ್ರ, ಆ್ಯಂಡ್ ಒಂದು ದಿನದಲ್ಲಿ ಎಲ್ಲ ನೋಡೋದು ಸ್ವಲ್ಪ ಕಷ್ಟನೇ. ಸೊ ಅದ್ರ ಮೇಲೆ ನಮ್ಮ ಮಾವ ಇದ್ದರು, ಸೊ ಅವರಿಗೆ ಪೆಡಲ್ ಮಾಡೋಕ್ಕಾಗೋದಿಲ್ಲ, ಆ್ಯಂಡ್ ವಿ ನೀಡ್ ಎ ಪಾರ್ಟ್ನರ್, ಲೈಕ್ 2 ಇರಬೇಕು. ಸೊ ವಿ ಥಾಟ್ ವಿಲ್ ಗೋ ಇನ್ ದಿಸ್. ಸೊ ಮಕ್ಕಳು ಇರುವಾಗ ಇಟ್ ಈಸ್ ಆಲ್ವೇಸ್ ಗುಡ್ ಟು ಗೋ ಟುಗೆದರ್, ಯಾಕಂದರೆ ನೀರು ಮೊದಲೇ ಸೊ ಕೋತಿ ವಿದ್ಯೆ ಆಡ್ಕೊಂಡು ಕೂತ್ಕೊತಾರೆ. ಸೊ ಆ್ಯಂಡ್ ವಿ ಆರ್ ಹಿಯರ್ ವೆಯ್ಟಿಂಗ್ ಫಾರ್ ದ ಬೋಟ್ಸ್ ಟು ಕಮ್. ಸೊ ಅರ್ಧ ಲೇಕ್ ಆ ಕಡೆ ಬೋಟಿಂಗಿಗೆ ಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಸೈಡ್. ಸೊ ಈ ಕಡೆ ಫುಲ್ಲು ನೀವು ನೋಡ್ಬೋದು, ಬೋಟಿಂಗಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ, ಅವರೇ ಕರ್ಕೊಂಡ್ಬರ್ತಾರೆ. ಸೊ ಈ ಥರ ಎಲ್ಲ ಚೆಕಿಂಗ್ಸ್ ಎಲ್ಲ ಆಗ್ತಾ ಇದೆ. ಆ್ಯಸ್ ಯು ಕ್ಯಾನ್ ಸಿ ದಟ್ ಮ್ಯಾನ್ ಈಸ್ ಸ್ಕ್ಯಾನಿಂಗ್. ಸೊ ಈ ಥರ ಟಿಕೆಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ದೆನ್ ದೆಲ್ ಅಲವ್ ಯು ಇನ್ಸೈಡ್. ಸೊ ನಮ್ದಿನ ಟರ್ನ್ ಬರ್ತಾ ಇದೆ, ವಿ ಆರ್ ವೆಯ್ಟಿಂಗ್. ಸೊ ಸ್ವಲ್ಪ ಹತ್ತದು ಇಳಿಯೋದು ಎಲ್ಲ ಟೈಮ್ ತೊಗೊಳುತ್ತೆ, ಆ್ಯಂಡ್ ವಿ ಹ್ಯಾವ್ ಟು ವೆಯ್ಟ್ ಇಫ್ ಯು ವಾಂಟ್ ಟು ಗೋ. ಸೊ ಅಲ್ಟಿಮೇಟಾಗಿ ನಮಗೆ ಎಂಟ್ರಿ ಸಿಕ್ತು, ಆ್ಯಂಡ್ ದಿಸ್ ಈಸ್ ದ ಬೋಟ್. ನಾವು ಬೋಟಲ್ಲಿ ಈಗ ಹೋಗ್ತಾ ಇದ್ದೀವಿ, ಆ್ಯಂಡ್ ರಿಯಲಿ ನೈಸ್ ವ್ಯೂ ಟು ಸಿಟ್ ಇನ್ ದ ಬೋಟ್. ಆ ಕಡೆ ಸೈಡ್ ನೀವು ನೋಡ್ಬೋದು ಬೇರೆ ಬೋಟ್ಸ್ ಎಲ್ಲ ಹೋಗ್ತದೆ, ಆ್ಯಂಡ್ ದಟ್ ಸೈಡ್ ಈಸ್ ದ ಪೆಡ್ಲಿಂಗ್ ಬೋಟ್ ಸೈಡ್. ಸೊ ಅದಕ್ಕೆ ಮಧ್ಯದಲ್ಲಿ ಡಿವೈಡರ್ ಹಾಕ್ಬಿಟ್ಟಿದ್ದಾರೆ. ಸೊ ಈ ಕಡೆಯವ್ರು ಆ ಕಡೆ ಹೋಗಂಗಿಲ್ಲ, ಆ ಕಡೆಯವ್ರು ಈ ಕಡೆ ಬರೋಂಗಿಲ್ಲ. ಸೊ ದೆಲ್ ಟೇಕ್ ಫಾರ್ ಎ ಲಾಂಗ್ ರೈಡ್. ಆ್ಯಂಡ್ ನನ್ನ ಮಗಳಿಗೆ ಸೀಟ್ ಸಿಕ್ತು, ಡ್ರೈವಿಂಗ್ ಸೀಟು. ಸೊ ಶಿ ವಾಸ್ ವೆರಿ ಹ್ಯಾಪಿ ಟು ಸೇಲ್ ದ ಬೋಟ್. ಸೊ ಅಲ್ಟಿಮೇಟಾಗಿ ನಮ್ಮ ಬೋಟು 5 ಸೀಟರ್ಸ್ ಬೋಟ್, ಆ್ಯಂಡ್ ದಿಸ್ ಇಸ್ ದ ಪರ್ಸನ್ ಹೂ ಇಸ್ ರೈಡಿಂಗ್ ಇಟ್. ಆ್ಯಂಡ್ ನಾವೆಲ್ಲ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ದೋ ಲೇಕ್ ಇಸ್ ವೆರಿ ಗ್ರೀನ್, ಐ ಡೋಂಟ್ ನೋ, ಇಟ್ ವಾಸ್ ಲುಕಿಂಗ್ ಟೂ ಗ್ರೀನ್, ಬಟ್ ಎಸ್ ಇಟ್ ವಾಸ್ ನೈಸ್. ತುಂಬಾ ಚೆನ್ನಾಗಿ ಅನಿಸುತ್ತೆ, ಬಟ್ ಸ್ವಲ್ಪ ಭಯನೂ ಆಗುತ್ತೆ. ಸಡನ್ನಾಗಿ ಇಟ್ ವಿಲ್ ಸ್ಟಾರ್ಟ್ ಟಂಬ್ಲಿಂಗ್ ಬೋಟ್.
ಬಟ್ ಎಲ್ಲರಿಗಿಂತ ತುಂಬ ಎಂಜಾಯ್ ಮಾಡ್ತಾ ಇರೋದಂದರೆ ನನ್ನ ಮಗಳು, ಬಿಕಾಸ್ ಶಿ ಹ್ಯಾಸ್ ಗಾಟ್ ದ ಡ್ರೈವಿಂಗ್ ಸೀಟ್ ಆ್ಯಂಡ್ ಶಿ ಈಸ್ ವೆರಿ ವೆರಿ ಇಂಟ್ರೆಸ್ಟೆಡ್ ಟು ಡೂ ದ್ಯಾಟ್. ಸೊ ನಾನು ನನ್ನ ಮಗ ಅಂತೂ ಬ್ಯುಸಿಯಾಗಿ ವಿ ಕ್ಲಿಕ್ ಫೋಟೋಸ್, ಯಾಕಂದರೆ ನನಗೆ ಅವನಿಗೆ ತುಂಬ ಫೋಟೋಸ್ ಮೇಲೆ ಇಂಟ್ರೆಸ್ಟ್. ಅದು ಹಬಿ ಆ್ಯಂಡ್ ಮೈ ಡಾಟರ್ ಆರ್ ವೆರಿ ರಿಲೆಕ್ಟೆಂಟ್. ಅವರಿಗೆ ಫೋಟೋಸ್ ಅಂದ್ರೇ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಟ್ ಇಟ್ ವಾಸ್ ವೆರಿ ನೈಸ್ ಟು ಕ್ಲಿಕ್ ಫೋಟೋಸ್. ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಳಕ್ಕೆ ನಿಮಗೆ. ಆ್ಯಂಡ್ ವೆರಿ ನೈಸ್ ಪ್ಲೇಸ್ ಟು ಕ್ಲಿಕ್ ಪಿಕ್ಚರ್ಸ್ ವೈಲ್ ಆನ್ ಬೋಟ್. ಬಟ್ ಆಬ್ವಿಯಸ್ಲಿ ಶುಡ್ ಬಿ ಕೇರ್ಫುಲ್, ಯಾಕಂದರೆ ನೀರೊಳಗಡೆ ಬೀಳೋ ಚಾನ್ಸಸ್ ಇದೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಆ್ಯಂಡ್ ತುಂಬಾ ಒಂಥರ ಬೋಟಿಂಗ್ ಹೋಗೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಸಿಗಬೇಕಂದ್ರೆ, ಆ್ಯಂಡ್ ಮೇನ್ ಆಫ್ ದ್ಯಾಟ್ ಇಟ್ ಈಸ್ ಲೈಕ್ ಊಟಿ, ಅಲ್ಲಿ ಬೋಟಿಂಗ್ ಅನ್ನೋದು ಒಂದು ಇದು ಇರುತ್ತಲ್ಲ ಮೈಂಡಲ್ಲಿ. ಸೊ ಊಟಿ ಲೇಕಿಗೆ ಹೋಗಬೇಕು ಅಂತ ಹೇಳಿ. ಸೊ ದಟ್ ಈಸ್ ಅ ವೆರಿ ವೆರಿ ನೈಸ್ ಪ್ಲೇಸ್ ಟು ವಿಸಿಟ್. ಆ್ಯಂಡ್ ಒಂಥರ ಮಜಾನೂ ಆಗುತ್ತೆ, ಮಕ್ಕಳಿಗೂ ಖುಷಿ ಆಗುತ್ತೆ ಬೋಟಲ್ಲೆಲ್ಲ ಹೋಗೋದಕ್ಕೆ. ಸೊ ದಿಸ್ ಇಸ್ ಅ ವೆರಿ ನೈಸ್ ಪ್ಲೇಸ್ ಟು ವಿಸಿಟ್ ಇನ್ ಊಟಿ. ಸೊ ಎದುರುಗಡೆ ಕಾಣಿಸ್ತಿರೋ ಅಂಥದ್ದು ಒಂದು ಗೇಟ್ ಥರ ಕಾಣಿಸ್ತಾ ಇದೆಯಲ್ಲ, ದಟ್ ಈಸ್ ದ ಡೆಡ್ ಪಾಯಿಂಟ್. ಸೊ ಅದಕ್ಕಿಂತ ಮುಂದೆ ಕರ್ಕೊಂಡು ಹೋಗೋದಿಲ್ಲ, ಅಲ್ಲಿ ತನಕ ಕರ್ಕೊಂಡೋಗಿ ಅಲ್ಲಿ ಯೂ ಟರ್ನ್ ತೊಗೊಂಡು ದೇ ವಿಲ್ ಸ್ಟಾರ್ಟ್ ಕಮಿಂಗ್ ಬ್ಯಾಕ್. ಸೊ ದಟ್ ಈಸ್ ದ ಡೆಡ್ ಎಂಡ್ ಪಾಯಿಂಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್ ನಾವು ಆ್ಯಕ್ಚುಲಿ. ಸೊ ನಮ್ಮಿಂದ ಇದ್ದಿದ್ದು ಬೋಟು ನಮ್ಮ ಮುಂದೆ ಆಯಿತು. ಇಟ್ಸ್ ಲೈಕ್ ಡ್ರ್ಯಾಗ್ ರೇಸ್. ಸೊ ಅವರು ಮುಂದೆ ಬೇಗ ಹೋಗೋಕ್ಕೆ ಟ್ರೈ ಮಾಡ್ತಿದ್ದಾರೆ, ನಾವು ಬೇಗ ಹೋಗಿ. ಸೊ ಇಟ್ ವಾಸ್ ಫನ್, ಕ್ವೈಟ್ ಫನ್. ಬಟ್ ಎಸ್, ಇಟ್ ವಾಸ್ ವೆರಿ ಎಂಜಾಯಬಲ್ ಆ್ಯಕ್ಚುಲಿ. ಇದರ ಕಾಂಪಿಟೇಷನ್, ನೆಕ್ ಟು ನೆಕ್ ಕಾಂಪಿಟೇಷನ್ ಇದ್ರೆ. ಸೊ ಬೋಟಿಂಗಿಂದ ವಾಪಸ್ ಬಂದ್ವಿ ಆ್ಯಂಡ್ ವಿ ಗಾಟ್ ಅವರ್ಸೆಲ್ವ್ಸ್ ಚಾಕೋ ಕೇಕ್. ಸೊ ಅಲ್ಲಿಂದ ಹೊರಟ್ವಿ ನಾವು. ಇಲ್ಲಿಂದ ಲೇಕಿಂದ ಕೆಲಸ ಮುಗೀತು, ಬಿಕಾಸ್ ಬೋಟಿಂಗ್ ಅಷ್ಟೇ ಇದ್ದಿದ್ದು. ಆ್ಯಂಡ್ ವಿ ಆರ್ ರಿಯಲಿ ಹಂಗ್ರಿ. ಸೊ ಸಖತ್ ಹೊಟ್ಟೆ ಹಸಿತಾಯಿತು. ಸೊ ವೆಜ್ ಹೋಟೆಲ್ಸ್ ಹುಡ್ಕೋದು ಸ್ವಲ್ಪ ಕಷ್ಟನೇ. ಆ್ಯಂಡ್ ಎಸ್ಪೆಷಲಿ ಈ ಕೋವಿಡ್ ಟೈಮಲ್ಲಿ ಸಿಕ್ಕಿದ್ರೂ ನಮಗೆ ಬೇಕಾಗಿರೋ ಐಟಮ್ಸ್ ಸಿಕ್ಕೋದಿಲ್ಲ. ಸೊ ದಿಸ್ ಈಸ್ ಒನ್ ಆಫ್ ದ ಹೋಟೆಲ್, ಅಲ್ಲಿಂದ ಬರ್ತಾ ನಮಗೆ ಸಿಕ್ಕಿದ್ದು. ಆ್ಯಂಡ್ ವಿ ವೇರ್ ಲೈಕ್ ಎಕ್ಸ್ಪೆಕ್ಟಿಂಗ್ ಅಟ್ಲೀಸ್ಟ್ ಸಮ್ ಗುಡ್ ಫುಡ್, ಆದರೆ ಚೆನ್ನಾಗಿ ಸಿಕ್ತು ಆ್ಯಕ್ಚುಲಿ. ಇಲ್ಲಿ ಇಟ್ ಈಸ್ ಅ ವೆರಿ ವೆರಿ ಓಲ್ಡ್ ಹೋಟೆಲ್ ಥರ ಕಾಣಿಸ್ತಾ ಇತ್ತು. ಬಟ್ ಎಸ್, ನಮಗೀಗ ಸದ್ಯಕ್ಕೆ ಊಟ ಸಿಕ್ಕಿದ್ರೆ ಸಾಕು ಆಗಿತ್ತು. ಆ್ಯಂಡ್ ವಿ ವೇರ್ ಲೈಕ್ ವೇಟಿಂಗ್. ವಿ ಆರ್ಡರ್ಡ್ ಥಾಲೀಸ್, ಸೌತ್ ಇಂಡಿಯನ್ ಥಾಲೀಸ್. ಸೊ ಸಖತ್ತು ದಿನ ಆಗೋಯ್ತು ಅದರ ನಮ್ಮ ಸೌತ್ ಇಂಡಿಯನ್ ಫುಡ್ ತಿಂದು. ಒಂಥರ ಬೇಜಾರಾಗೋಕ್ಕೆ ಶುರು ಆಗ್ಬಿಡುತ್ತೆ ಫುಲ್ ತಿಂದಿಲ್ಲ ಅಂದರೆ. ಸೊ ಹಾಗಾಗಿ ಫುಲ್ ಫ್ಲೆಡ್ಜ್ ಮೀಲ್ ಹೇಳಬೇಕು ಅಂತ ಹೇಳ್ಬಿಟ್ಟು ಮೀಲ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಸಿಗ್ತಾಯಿತ್ತು. ಸೊ ವಿ ಹ್ಯಾವ್ ಜಸ್ಟ್ ಆರ್ಡರ್ಡ್ ಸಮ್ ಫುಡ್. ನೀವು ನೋಡ್ಬೋದು ತಟ್ಟೆ ಫುಲ್ ಮೀಲ್ ಇದೆ. ನನ್ನ ಹಸ್ಬೆಂಡಿಗೆ ಇದು ಸ್ವಲ್ಪ ರೋಸ್ಟೆಡ್ ಬೇಕಂತ ಹೇಳ್ಬಿಟ್ಟು ಎತ್ಕೊಂಡ್ರು. ಆ್ಯಂಡ್ ದಿಸ್ ಇಸ್ ದ ಫುಲ್ ಮೀಲ್. ತುಂಬಾ ಟೇಸ್ಟಿಯಾಗಿ ಕಾಣಿಸ್ತದೆ. ಸೊ ನಮ್ದು ಊಟ ಆಯಿತು, ಈಗ ಹೊರಡ್ತಾ ಇದ್ದೀವಿ ವಾಪಸ್. ಸೊ